ದೇಶದ ಜನರಿಗೆ ಮತ್ತೊಂದು ಬರೆ ಹೊರೆ ಕೇಂದ್ರ ಸರ್ಕಾರದಿಂದ. ಇರಾನ್, ಅಮೇರಿಕ, ಇಸ್ರೇಲ್ ಯುದ್ಧ ಶುರುವಾಗಿ ಆಲ್ರೆಡಿ 3 ತಿಂಗಳಾಯಿತು. ಫೆಬ್ರವರಿ 28ಕ್ಕೆ ಶುರುವಾಗಿದ್ದು 3ನೇ ಬಾರಿಗೆ ಜಾಸ್ತಿ ಆಗಿದ್ದು. ಈಗ ಜಾಸ್ತಿ ಆಗಿದ್ದು ಬಹಳ ದೊಡ್ಡ ಮಟ್ಟದ ಭಾರೀ ಏರಿಕೆ. ಇದು ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿ ಆಗಿರಲಿಲ್ಲ ಹೈಕ್ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ಜನಸಾಮಾನ್ಯರಾಗಿ ನಾವು ನೋಡೋದಾದರೆ ಮಿಡ್ಲ್ ಕ್ಲಾಸ್ನವರು, ಬಡವರಿಗೆ, ಹೋಟೆಲ್ ಉದ್ಯಮಗಳಿಗೆ, ಪಿ ಜಿ ಅವ್ರಿಗೆ, ಆಟೋ ಓಡಿಸೋಂಥವ್ರಿಗೆ ಎಷ್ಟು ಸಮಸ್ಯೆ ರೀ. ಇವತ್ತು 1 ಗಂಟೆ ಕಾರ್ಯಕ್ರಮ ಮಾಡಿದ್ರೆ ಸಾವಿರಾರು ಕಾಲ್ಗಳು ಬಂದು ಉಗಿತಾ ಇದ್ರು ಜನ. ಯಾರು ಕೇಳ್ತಿಲ್ಲ ನಮ್ಮ ಸಮಸ್ಯೆನ ಅಂತ ಹೇಳಿ. ಇಷ್ಟರ ಮಟ್ಟಿಗೆ ಏರಿಸಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಜೇಬನ್ನು ಸುಡ್ತಾ ಇದೆ ಈ ಎಲ್ಲ ಬರಿಗಳು ಅಂತ ಹೇಳ್ತಾ ಇದ್ರು. ಯಾಕೆ ಹಾಗಾದರೆ ಈ ದಿಢೀರ್ ಏರಿಕೆ ಆಯಿತು? 100-200 ಆದರೆ ಓಕೆ ರೀ. ಹತ್ತತ್ರ 7 ರೂಪಾಯಿ ಕಡಿಮೆ, 1000 ರೂಪಾಯಿ. ಆ 7 ರೂಪಾಯಿ ಯಾಕೆ ಉಳಿಸಿದ್ರು ಅಂತ ಕೇಳ್ತಿದ್ದಾರೆ. 1000 ಮಾಡಿದ್ರೆ ಆಗ್ತಿತ್ತಲ್ಲ ಅಂತ. ಹಾಗಾಗಿನೇ ಖಂಡಿತವಾಗ್ಲೂ ಜನರಿಗೆ ಇದು ಹೊರೆಯಂತರೂ ಆಗ್ತಾ ಇದೆ. ಈಗ ಹೋಟೆಲ್ನವರು ಮುಚ್ಚುವಂಥ ಹಂತಕ್ಕೆ ಹೋಗಿದ್ದಾರೆ. ಸಹಜವಾಗಿಯೇ ಅನಿವಾರ್ಯ ಪರಿಸ್ಥಿತಿ ರೀ, ನಾವು ಕೂಡ ಬೆಲೆ ಏರಿಕೆ ಮಾಡ್ತೀವಿ, ಊಟ ತಿಂಡಿ ಕಾಫಿ ಟೀ ಅಂತ ಹೇಳ್ತಿದ್ದಾರೆ ಅವರು. ಅಂತಿಮವಾಗಿ ಹೊರೆ ಆಗ್ತಿರೋದು ಯಾರಿಗೆ? ನಮಗೆ, ಅಂದರೆ ಜನಸಾಮಾನ್ಯರಿಗೆ. ಈಗ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡಿದ್ರೆ ಬರೀ ಯುದ್ಧದ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲ, ಹೋರ್ಮುಜ್ ಬಂದಾಗಿದೆ, ಅಲ್ಲಿ ಬ್ಲಾಕ್ ಆಗಿದೆ, ಅದು ಕಂಪ್ಲೀಟಾಗಿ ಓಪನ್ ಆಗೋವರೆಗೂ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಅಂತ. ಹಾಗಾದರೆ ಏನು ಪರಿಹಾರ ಕಾಣಿಸ್ತಾ ಇಲ್ವಾ? ರಾಜಕೀಯವಾಗೂ ಕೂಡ ಚರ್ಚೆ ಆಗ್ತಿದೆ. ಇನ್ನೊಂದು, ರಾಜ್ಯ ಸರ್ಕಾರ ಕರೆಂಟ್ ಬಿಲ್ ಯೂನಿಟ್ ಮೇಲೆ 56 ಪೈಸೆ ಹೆಚ್ಚಳ ಮಾಡಿದೆ. ಇದನ್ನು ಕೂಡ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಜನಸಾಮಾನ್ಯರ ಸ್ಥಿತಿಗತಿಗಳು ಹೇಗಿದೆ? ಸದ್ಯಕ್ಕೆ ಈ LPGಯ ಒಂದು ಭಾರಿ ಏರಿಕೆ ಇದೆಯಲ್ವಾ, ಇದು ಕೃತಕ ಅಭಾವ ಸೃಷ್ಟಿ ಮಾಡಿ ಎಲ್ಲೋ ಒಂದು ಕಡೆ ದಂಧೆ ಮಾಡುವಂಥ ಹುನ್ನಾರ ಆಗ್ತಾ ಇರ್ಬೋದು. ಈ ರೀತಿ ಪ್ರಶ್ನೆಗಳು ಕೂಡ ಸಹಜವಾಗಿ ಆ ಒಂದು ಕಡೆಯಿಂದಲೂ ಕೂಡ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲದಾಗಿ ಸ್ವಾಗತ ಮಾಡ್ತೀನಿ. BJP ವಕ್ತಾರ ಆಗಿರುವಂಥ ದಿಲೀಪ್ ಗೌಡ ಕುಣಿಗಲ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಕಾಂಗ್ರೆಸ್ ವಕ್ತಾರ ಆಗಿರುವಂಥ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ PG ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಅರುಣ್ ಅವರು ಜಾಯ್ನ್ ಆಗ್ತಿದ್ದಾರೆ ಝೂಮ್ ಲೈವಲ್ಲಿ. ಅರುಣ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ಅರುಣ್ ಅವರೇ, ನಿಮ್ಮಿಂದ ಶುರು ಮಾಡ್ತಾ ಇದ್ದೀವಿ. ಕಳೆದ ಬಾರಿ ಚರ್ಚೆ ಮಾಡಿದ್ವಿ ನಾವು, ನೀವು ಬಂದಿದ್ರಿ. ಬಟ್ ಈಗ ಮತ್ತೊಮ್ಮೆ ಚರ್ಚೆ ಮಾಡುವಂಥ ಸಂದರ್ಭ ಬಂದಿದೆ. ದಿಢೀರ್ ಅಂಥೇಳಿ 1000 ಹತ್ತತ್ರ ಏರಿಕೆ ಮಾಡಿರೋದು ನಿಮ್ಮ PG ಮಾಲೀಕರಿಗೆ ಎಷ್ಟು ಸಂಕಷ್ಟ ತಂದೊಡ್ಡಿದೆ? ಜೊತೆಗೆ PG ಮುಚ್ಚುವಂಥ ನಿರ್ಧಾರಕ್ಕೆ ಏನಾದರೂ ಬರ್ತೀರಾ ಅಂತ ಈ ನಿರ್ಧಾರದಿಂದ? ಸರ್, ನಿಜವಾಗಿಯೂ ಸಹ ಇವತ್ತಿನ ಒಂದು ಬೆಳಿಗ್ಗೆ ಪೇಪರ್ ನ್ಯೂಸ್ ನೋಡೋಂತ ಸಂದರ್ಭದಲ್ಲಿ ಇವತ್ತು ನಾವು ನಿನ್ನೆ 2160 ರೂಪಾಯಿ ಕೊಟ್ಟು ಸಿಲಿಂಡರ್ ತಗೊಂಡಿರ್ತಕ್ಕಂಥದ್ದು ಇವತ್ತು 3200 ರೂಪಾಯಿ ಹತ್ತತ್ರ ನಾವು ಕೊಟ್ಟು ತಗೊಳ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಅಂದ್ರೆ ಇವತ್ತು ಸುಮಾರು 100 ಸಿಲಿಂಡರ್ ಒಂದೊಂದು ಝೋನ್ ಅಲ್ಲಿಗೆ ನಮಗೆ ಸಪ್ಲೈ ಆಗ್ತಕ್ಕಂಥದ್ದು. ಒಂದೇ ದಿನ ದಿಢೀರ್ ಅಂತ ಅಟ್ಲೀಸ್ಟ್ 100-200 ಈಗಾಗಲೇ ಕಳೆದ 2 ತಿಂಗಳಿಂದ 1500 ರೂಪಾಯಿವರೆಗೂ ಜಾಸ್ತಿ ಆಗಿದೆ 2-3 ತಿಂಗಳಲ್ಲಿ. ಸೊ 1180ರಿಂದ ಹತ್ತತ್ರ 1900 ಚಿಲ್ಲರೆ ಆಯ್ತು, 2180 ಬಂತು. ಈಗ ದಿಢೀರ್ ಅಂತ ಈ ರೀತಿ ಎಲ್ಲೋ ಒಂದ್ ಹತ್ರ ಭಾರಿ ಚಿಂತಾಕ್ರಾಂತರಾಗಿದ್ದಾರೆ PG ಮಾಲೀಕರುಗಳು. ಯಾಕಪ್ಪ ಅಂತಂದ್ರೆ ಈಗ ನೋಡಿ, ಈಗಾಗಲೇ ಸಿಲಿಂಡರ್ಗಳ ಅಭಾವದಿಂದ ಸಂಪೂರ್ಣವಾಗಿ ಬಿಸ್ನೆಸ್ಗೆ ತೊಂದರೆ ಆಗಿರ್ತಕ್ಕಂಥದ್ದು. ನಾವು ಇರ್ತಕ್ಕಂಥ ವಾಸಿಗಳಿಗೂ ಕೂಡ ಊಟೋಪಚಾರಗಳನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು ಈಗಾಗಲೇ ಕಳೆದ 1.5 ತಿಂಗಳಿಂದ ಈ ವಿಚಾರವಾಗಿ ನಾವು ಸಫರ್ ಪಡ್ತಕ್ಕಂಥದ್ದು. ಆದ್ರೂ ಕೂಡ ನಮ್ಮ ಸೇವೆಯಲ್ಲಿ ಯಾವುದೇ ವ್ಯತ್ಯಯ ಮಾಡದೆ PG ವಾಸಿಗಳಿಗೆ ಕಡ್ಡಾಯವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ವಿ. ಇದು ಒಂದು ಸಾರ್ವಜನಿಕ ಸೇವೆ ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಈಗ ಪ್ರತಿಯೊಂದನ್ನು ಸುಧಾರಿಸ್ಕೋಬಹುದು, ಆದ್ರೆ ನಮ್ಮ ಪಾಕೆಟಿಗೆ ಕತ್ತರಿ ಬಿದ್ದು ನಮ್ಮ ಜೀವನಕ್ಕೆ ತೊಂದರೆ ಆಗ್ತಿದೆ ಅನ್ನೋಂತ ಸಂದರ್ಭ ಬಂತು ಅಂತಂದ್ರೆ ಯಾವ ರೀತಿ ನಾವು ಸೊಸೈಟಿನಲ್ಲಿ ಜೀವನ ಮಾಡ್ತಕ್ಕಂಥದ್ದು? ಈ ರೀತಿ ಬೆಲೆ ಏರಿಕೆಗೆ ನಿಯಂತ್ರಣ, ಯಾಕಂದ್ರೆ ನಾನು ಕಳೆದ ಬಾರಿ ಕೂಡ ಇದನ್ನೇ ಒತ್ತಾಯ ಮಾಡಿದ್ದೆ. ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ, ಸಂಪನ್ಮೂಲಗಳ ಕ್ರೋಢೀಕರಣ ಮಾಡಿ. ಯಾಕಂದ್ರೆ ನೀವು ಸಾಮಾನ್ಯರ ಮೇಲೆ, ಸಣ್ಣ ಪುಟ್ಟ ಉದ್ದಿಮೆ ಮಾಡ್ತಕ್ಕಂಥವ್ರ ಮೇಲೆ ದಿಢೀರ್ ಅಂತ ಬೆಲೆ ಏರಿಕೆ ಮಾಡೋದ್ರ ಜೊತೆಗೆ ಈ ರೀತಿಯಾದಂತಹ ಪೆಟ್ಟು ಕೊಟ್ರೆ ನಾವು ಮೇಲೆ ಹೇಳೋದಾದ್ರೂ ಹೇಗೆ ಅನ್ನುವಂಥದ್ದು ಕೂಡ ನಮಗೆ ಯಕ್ಷ ಪ್ರಶ್ನೆ ಆಗಿ ಉಳಿತಾ ಇದೆ. ಅನೇಕ ಸಂಪನ್ಮೂಲಗಳಿದಾವೆ. ಆ ಭಾಗವಾಗಿ ನೀವು ಅದನ್ನ ಸರಿದೂಗಿಸಿ ಸಾಮಾನ್ಯರಿಗೆ ಕೈಗೆಟುಕುವ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಏನಾದ್ರೂ ಜಾಸ್ತಿ ಮಾಡುವಂತ ನಿರ್ಧಾರ ಮಾಡಿದೀರಾ ನೀವೀಗ? ಏನ್ ತೆಗೆದುಕೊಳ್ತಾ ಇದ್ರಿ ರೆಂಟ್ ಅನ್ನ, ಅಥವಾ ನಿಮ್ಮ ಶುಲ್ಕ ಇದೆ ಜಾಸ್ತಿ ಮಾಡ್ತೀರಾ? ಹೆಂಗೆ ಅದೇ ಯಥಾಸ್ಥಿತಿ ಇರುತ್ತಾ ನಿಮ್ದು?
ಇಲ್ಲ, ಖಂಡಿತವಾಗಿಯೂ ಈಗಾಗಲೇ ನಾವು ನಾಳೆ ಕೋರ್ ಕಮಿಟಿ ಸಭೆ ಕರೆದಿವಿ. ಬೆಂಗಳೂರಿನ ನಾನಾ ಭಾಗಗಳ ಮುಖಂಡರುಗಳ ಸಭೆಯನ್ನ ನಾವು ಕರಿಬೇಕು ಅನ್ನುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದೀವಿ. Okay. ಯಾಕಂದ್ರೆ ಒಂದ್ ₹100 ಈಗಾಗಲೇ ₹350 ಸಿಲಿಂಡರ್ ಜಾಸ್ತಿ ಆಗಿದೆ 2 ಬಾರಿ. ಅದನ್ನ ನಾವು ಸುಧಾರಿಸ್ಕೊಂಡು ಹೋಗ್ತಾ ಇದೀವಿ. ಈಗ ಸಣ್ಣ ಪುಟ್ಟ ಪಿಚಿನವ್ರಿಗೆ ಅದ್ರ ಒಂದ್ 15 ದಿನಕ್ಕೊಂದೋ ಅಥವಾ 10 ದಿನಕ್ಕೊಂದೋ ಸಿಲಿಂಡರ್ ಯೂಸ್ ಮಾಡ್ತಕ್ಕಂಥವ್ರಿಗೆ ಅಷ್ಟಾಗಿ ಹೊಡೆತ ಬೀಳಲ್ಲ ಅಂದ್ರೂ ಕೂಡ ಪ್ರತಿ ತಿಂಗಳು ಕಮ್ಮಿ ಅಂದ್ರೂ 12 ರಿಂದ 15 ಸಿಲಿಂಡರ್ ತಗೊಳ್ತಕ್ಕಂಥವ್ರಿಗೆ 1,500 ಅಂದ್ರೂ ಕೂಡ ಬರ್ತಕ್ಕಂಥ ಆದಾಯದ 25% ಸಿಲಿಂಡರ್ ಗಳಿಗೆ ನಾವು ಮೀಸಲಿಟ್ರೆ Correct. ಉಳಿದಿರ್ತಕ್ಕಂಥದ್ದು ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಇನ್ನೇನು ನಾಳೆ ನಾಡಿದ ದಿನಗಳಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆಯ್ತು, ಎಲೆಕ್ಟ್ರಿಸಿಟಿ ಬೆಲೆ ಏರಿಕೆ ಆಯ್ತು. ಈ ರೀತಿ ಎಲ್ಲವೂ ಬೆಲೆ ಏರಿಕೆ ಆದ್ರೆ ಸಾಮಾನ್ಯ ಜನರ ಪಾಡೇನು ಅನ್ನುವಂಥದ್ದು ನಮಗೆ ಪ್ರಶ್ನೆಯಾಗಿ ಉಳಿತಾ ಇದೆ.